ಸಂಧ್ಯಾ ಕೃಷ್ಣ ನೇಚರ್ ಫಾರ್ಮಿಂದ ಮಾತಾಡ್ತಾ ಇದ್ದೀನಿ. ಇಲ್ಲಿ ಈ ನಮ್ಮ ತೋಟದಲ್ಲಿ ನಾವು ಎಷ್ಟೊಂದು ಬೆಳೆಗಳು ಹಾಕಿದ್ದೀನಿ, ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂತ ಹೇಳಿ ನಿಮಗೆ ಹೇಳೋದ್ರಿಂದ ನೀವೆಲ್ಲ ಇವನಿಗೇನು ಕೆಲಸ ಇಲ್ಲ, ಇದೇ ಕೆಲಸ ಆಗಿದೆ ಅಂತ ತಪ್ಪು ತಿಳ್ಕೊಬೋದು. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಒಬ್ಬ ರೈತನಿಗೆ ಕಷ್ಟ ಎಷ್ಟಿರ್ತತಿ ಅಂತ ಹೇಳಿ ನಾನು ಇಲ್ಲಿ ಈ ತೋಟ ಶುರು ಮಾಡಿದ ಮೇಲೆ ತುಂಬ ಅರ್ಥ ಆಯಿತು ನಮಗೆ. ನಾವು ಮಾಡ್ತಾ ಇರೋ ಕೃಷಿ ಪದ್ಧತಿಗಂದರೆ ಇದರಲ್ಲಿ ಇಷ್ಟೊಂದು ನಾವು ಪ್ರಕೃತಿನ ಉಳಿಸ್ತಾ ಇದೀವಲ್ವಾ ಅನ್ನೋದು ಒಂದು ಕಾನ್ಸೆಪ್ಟ್ ಬಂದಿದೆ. ಎರಡನೇದು, ನಾನು ವೀಕೆಂಡು ಫಾರ್ಮ್ ಬಂದು ಎಂಜಾಯ್ ಮಾಡಬೇಕು, ಎಲ್ಲ ನಮಗೇನು ಒಂದು ಜೋಡಿ ಲ್ಯಾಬರ್ ಇಟ್ಟಿದ್ರೆ ಸಾಕು, ನಮಗೆಲ್ಲ ಕೆಲಸ ನಡೀತೈತಿ ಅಂದ್ಕೊಂಡೆ ನಾನು ಇಲ್ಲಿಗೆ ಬಂದಿದ್ದೆ. ಆದರೆ ಇಲ್ಲಿರೋ ಕಷ್ಟ ಸುಖಗಳು ನೋಡಿದ ಮೇಲೆ ಈ ವ್ಯವಸಾಯದಲ್ಲಿ ನಾವು ಎಷ್ಟು ಮಾಡಿದ್ರೇನು, ಒಂದು ಸೈಂಟಿಸ್ಟ್ ಥರ ನಾವು ಎಷ್ಟು ಮಾಡಿದ್ರೇನು ಕೆಲಸದಲ್ಲಿ ಇನ್ನೂ ಕಲಿಯೋದೇ ಇರ್ತತೆ. ಈ ಕಲಿಯೋದ್ರಿಂದ ನಾವೆಲ್ಲ ಮುಂದೆ ತರದವರಿಗೆ ಬೆಳೆ ಕೊಡ್ಬೋದು, ಮುಂದೆ ತರದವ್ರಿಗೆ ಒಳ್ಳೆ ಆರೋಗ್ಯ ಬರೋಂಥ ಫುಡ್ ಕೊಡ್ಬೋದು ಅನ್ನೋದು ಒಂದು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ನನ್ನ ಪ್ರಯತ್ನದಿಂದ ನಾನು ಮಾಡ್ತಾಯಿದ್ದೀನಿ. ನಾನು ಮಾಡೋದೇನೆಂದರೆ, ನಾನು ತಿಂದು 10 ಫ್ಯಾಮ್ಲಿಗೆ ನಾನು ಕೊಟ್ಟರೆ ಸಾಕು. ಈ 10 ಫ್ಯಾಮ್ಲಿ ಅವರು ಯಾರಾದರೂ ನಮ್ಮನ್ನು ನೋಡಿ 10 ಜನ ಮಾಡಿದರೆ, ಆ 10 ಜನನೂ 10 ಫ್ಯಾಮ್ಲಿ ಕೊಟ್ಟರೆ 100 ಫ್ಯಾಮ್ಲಿಗೆ ಆಗ್ತತೆ. ಅವ್ರಿಗೆ ಒಳ್ಳೆ ಫುಡ್